ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೆಕೆಂಡ್ ಶಿಫ್ಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಹೋಗೋ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಹೋಗ್ಬೇಕಿತ್ತು, ಸೆಕೆಂಡ್ ಹೋಗ್ತಾ ಇದ್ದೀನಿ. ಪೂಜಾ ಎಲ್ಲ ಅಡುಗೆ ಮಾಡಿ ಊಟಕ್ಕೆ ಹಾಕೊಟ್ಟು, ಬಿಸಿಲು ಫುಲ್ಲು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಪೂಜಾ ಪಾತ್ರೆ ತೊಳಿತಾರೆ, ಈಗ ಮಜ್ಜಿಗೆ ಮಾಡಿಕೊಟ್ಟಿದ್ರು, ಕುಡ್ದೆ ಈಗ ಹೋಗಬೇಕು. ಟೈಮ್ ಬೇರೆ 1 ಗಂಟೆ 2:15 ಕೆಲಸ. ಮೈಸೂರಿಗೆ ಹೋಗೋಷ್ಟರಲ್ಲಿ ಬೆವರು ಕಿತ್ಕೊಂಡು ಬಂದ್ಬಿಡ್ತದೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ ಅಲ್ಲಿ ಗಂಟು ಹೋಗಿ ಕೆಲಸ ಮಾಡಬೇಕು. ರೆಡಿ ಆಯ್ತಾಯಿದ್ದೀನಿ. ಹೋಗೋದನ್ನು ಸ್ವಲ್ಪ ತೋರಿಸ್ತೀನಿ, ಯಾವ ರೀತಿ ಇರುತ್ತೆ ರೋಡು ಅಂತ. ಬರ್ಬೇಕಾದ್ರೂ ತೋರಿಸ್ತೀನಿ ಕತ್ತಲ್ಲಿ ಯಾವ ರೀತಿ ಇರ್ತದೆ ಅಂತ. ನೈಟು ಬರೋದು ಒಂದು 10:30, ಮನೆಗೆ 11 ಕಾಲ ಆಯ್ತದೆ. ತೋರಿಸ್ತೀನಿ ಬರ್ಬೇಕಾರೆ. ಒಂದು ಸ್ವಲ್ಪ ಬೇಗ ರೆಡಿ ಆಗಬೇಕು ನೋಡಿ. ಹಾಗೆ ಮನೆ ಬಿಟ್ಟು ಸ್ವಲ್ಪ ಮುಂದೆ ಬಂದೆ. ಇಲ್ಲಿ ಪೂರ್ತಿ ಹಸಿರು ಒಳ್ಳೆ ತಣ್ಣಗಾಯ್ತೈತೆ. ಬಿಸಿಲು ಹೊಡೆದ್ರೂ ಪೂರ್ತಿ ಎಲ್ಲ ತಣ್ಣಗಾಯ್ತೈತೆ. ನೋಡಿ ಯಾವ ಥರ ಐತೈತೆ ಎಲ್ಲ ಗ್ರೀನ್. ನಮ್ಮ ಕಡೆ ಭತ್ತದ ಕಣಜ ಅಂದರೆ ಇದೇನೆ, ಎಲ್ಲ ಪೂರ್ತಿ ಗ್ರೀನ್ ಆಗೈತೆ. ಎಲ್ಲ ಭತ್ತನೇ ಬೆಳೆದಿರೋದು. ಬಿಸಿಲಿಗೆ ಹೋಯ್ತಾ ಇದ್ರೆ ಒಂದು ಸ್ವಲ್ಪ ತಣ್ಣಗಾಯ್ತೈತೆ. ನಮಗಂತೂ ಚೆನ್ನಾಗೈತೆ. ಪೂರ್ತಿ ಎಲ್ಲ ಗದ್ದೆ ಬೈಲು ನಮ್ಮದೆಲ್ಲ. ನೋಡಿ ಯಾವ ಥರ ಐತೆ ಹಸ್ರಿಗೆ. ಫೋಟೋ ಶೂಟ್ಗೆ ಒಳ್ಳೆಯದು. ಈ ಥರ ಫೋಟೋ ಶೂಟ್ ಮಾಡಿಸ್ತೀನಿ ಅಂದರೆ ಇವಾಗ ಒಳ್ಳೆ ಬೆಸ್ಟು. ಸಕ್ಕತ್ತಾಗಿ ಬರುತ್ತೆ. ಗ್ರೀನ್ ಇರೋದಕ್ಕೂ ಒಳ್ಳೆ ಚೆನ್ನಾಗಿ. ಯಾರಾದರೂ ಫೋಟೋ ಶೂಟ್ ಮಾಡಿಸ್ತೀನಿ ಅಂದರೆ ನೋಡಿ ಬಂದು ಮಾಡಿಸಿ. ಈ ಕಡೆ ಎಲ್ಲ ಚೆನ್ನಾಗೈತೆ ಕ್ಲೀನಾಗಿ. ಈ ಬಿಸಿಲು ಟೈಮಲ್ಲಿ ಹೋಗೋದು ಭಾರಿ ಕಷ್ಟ. ಆದರೂ ಇದು ಚಿಕ್ಕ ರೋಡ್ ಆಗೋಯ್ತು. ತುಂಬ ನೈಟ್ ಬರ್ಬೇಕಾದ್ರೆ ಒಂಚೂರು ಡೇಂಜರ್ ಇದು. ಆ ಕಡೆ ಈ ಕಡೆ ಡಿಮ್ಯಾಂಡ್ ಇದು ಮಾಡಲ್ಲ. ನೋಡಿ KRS ಬ್ಯಾಕ್ ವಾಟ್ರು ಕಾಣಿಸ್ತಿದೆ, ಆದರೆ ಅದು KRS ಬ್ಯಾಕ್ ವಾಟ್ರ್ ಅಲ್ಲ. ನಮ್ಮ ಕಾವೇರಿ ನದಿ ನೀರು ಹೋಗ್ತಾ ಇರೋದು KRSಗೆ, ಆದರೂ ಅದು ಬ್ಯಾಕ್ ವಾಟ್ರನ್ನೇ. ನಮಗೆ ಚೆನ್ನಾಗೈತೆ ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂದರೆ. ಅಲ್ಲಿಂದೆಲ್ಲ ಬಂದು ನೆಕ್ಸ್ಟು ಸಾಗರಕಟ್ಟೆ ಹತ್ರ ಮುಂದೆ ಇದು ನೋಡಿದ್ರೆ ನಿಮ್ಗೆಲ್ಲರೂ ಅನ್ನಿಸ್ತದೆ KRS ಬ್ಯಾಕ್ ವಾಟ್ರು ಅಂತ. ಆದರೆ ಇದು KRS ಬ್ಯಾಕ್ ವಾಟ್ರ್ ಅಲ್ಲ. ಇದು ಸಾಗರಕಟ್ಟೆ ಅಂದರೆ ಸೇಮ್ KRSಗೆ ಹೋಗೋದು ಕಾವೇರಿ ನದಿ ನೀರು. ಮತ್ತು ಯಾವುದಪ್ಪ ಅದು ಲಕ್ಷ್ಮಣ ತೀರ್ಥ, ಎರಡೂ ಇದಾಗುತ್ತೆ ಇಲ್ಲಿ. ಅದರಿಂದ ನೆಕ್ಸ್ಟು KRSಗೆ ಹೋಗುತ್ತೆ. ಇದು ಎಷ್ಟು ಸುಂದರವಾಗಿದೆಯೋ ಅಷ್ಟು ಅಪಾಯಕಾರಿ. ಇಲ್ಲಿ ಚೆನ್ನಾಗೈತೆ, ಏನಿಲ್ಲ. ಪಕ್ಕದಲ್ಲೇ ರೈಲ್ವೆ ಬ್ರಿಡ್ಜು ಎಲ್ಲ ಐತೆ. ಆಮೇಲೆ ಬೇರೆ ಬೇರೆ ಕಡೆಯಿಂದೆಲ್ಲ ಇಲ್ಲಿ ಬರ್ತಾರೆ ಮೈಸೂರಿಂದ ಪಾಲ್ಟಿ ಮಾಡಬೇಕು ಅಂದರೆ. ಇಲ್ಲಿ ಪೂರ್ತಿ ಹೊಳೆಯಲ್ಲಿ ಮೀನು ಹಿಡಿಯೋದ್ರಿಂದ ಮೀನು ಹಿಡಿತಾರಲ್ಲ, ಆ ಮೀನನ್ನೇ ಇಲ್ಲೇ ಎಲ್ಲ ಇದು ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಮೀನೊಂದು, ಯಾಕಂದರೆ ನಾವು ವೆಜ್ಜು. ಇನ್ನು ಅದು ಬರ್ತಿದ್ದಂಗೆ ಮುಂದೆ ಬ್ರಿಡ್ಜ್ ಐತೆ. ಇಲ್ಲಿ ಬ್ರಿಡ್ಜ್ ಪಕ್ಕನೇ ರೈಲ್ವೆ ಇದು ಬ್ರಿಡ್ಜ್ ಇರೋದು. ಅಲ್ಲೂ ರೈಲ್ ಬರ್ತಾ ಇರ್ತವೆ ಅವಾಗವಾಗ. ನಾವು ನೋಡಿದ್ದೀನಿ. ಸುಮಾರು ದಪ್ಪ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾ ಅದು ಮುಗಿಸ್ಕೊಂಡು ಮುಂದೆ ಬರ್ತಾ ಇಲ್ಲಿ ಇಂಜಿನ್ ಬರ್ತಾಯಿತ್ತು ಒಂದು, ನೋಡಿದೆ. ಅದನ್ನು ತೋರಿಸೋಣ ಅಂತ ಮಾಡಿದೆ. ಗೂಡ್ಸ್ ಗಾಡಿದು ಇಂಜಿನ್ ಬರ್ತಾಯಿತ್ತು. ಏನೋ ಇದು ಬೇರೆದೇನೋ ತಗೊಬರ್ಬೇಕಲ್ಲ, ಅವು ಬರ್ತಾ ಇರ್ತವೆ. ಹೋಗ್ತಾ ಇದೆ ನೋಡಿ ಅಲ್ಲಿ ಇಂಜಿನ್ನು. ಅಲ್ಲಿಂದ ಮುಂದೆ ಬರ್ತಾ ಇಲ್ಲಿ ಪೂರ್ತಿ ಎಲ್ಲ ಮೀನೊಂದು ಅಂಗಡಿ ಇರೋದು. ಪೂರ್ತಿ ಕೆಳಗಡೆ ಗಂಟಲು ಅಂಗಡಿ ಐತೆ ಒಳ್ಳೆ. ಈಗ ಮೊದಲು ನಾನು ನೋಡಿದ ಮಟ್ಟಿಗೆ ಒಂದು 5-6 ಇದ್ದವು. ಇವಾಗ ಪೂರ್ತಿ ಪಕ್ಕನೇ ಮಾಡ್ತಾ ಹೋಗ್ತಾವ್ರೆ ಒಂದೊಂದಾಗಿ ಹೊಸದಾಗಿ. ಅಂದರೆ ಬೆಳವಣಿಗೆ ಜಾಸ್ತಿ ಆಯ್ತಿದ್ದಂಗೆ ಜಾಸ್ತಿ ಜನ ಬರ್ತಾರಲ್ಲ, ಆ ಥರ ಮಾಡ್ತಾವ್ರೆ. ಇನ್ನು ಹೊಸದೆಲ್ಲ ಮಾಡ್ತಾವ್ರೆ ನೋಡಿ. ಈಗ ಮೇಲಿಂದ ನಮ್ಮ ಸಾಗರಕಟ್ಟೆ ಯಾವ ಥರ ಕಾಣಿಸುತ್ತೆ ಅಂತ.
ನೋಡೋದ್ರಲ್ಲ ಯಾವ ರೀತಿ ಕಾಣಿಸುತ್ತೆ ಅಂತ ನಮ್ಮ ಸಾಗರಕಟ್ಟೆ ಮೇಲಿಂದ. ಹಾಗೆ ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಐತೆ. ಯಾಕೋ ಮಕ್ಕಳು ಕಡಿಮೆ ಎಲ್ಲ ಆಟ ಆಡ್ತಿದ್ರು. ನಾನು ನೋಡ್ತಿದ್ದೆ ಇದೇ ಊರಲ್ಲಿ ಫಸ್ಟು ನಾನು ನೋಡಿರೋ ಮಟ್ಟಿಗೆ ಒಂದೇ ಊರಲ್ಲಿ 3 ಸ್ಕೂಲ್ ಐತೆ ಇಲ್ಲಿ. ಒಂದು ಪ್ರೈಮರಿ ಹೈಸ್ಕೂಲು ಮತ್ತು ಇನ್ನೊಂದು ಆದಿಚುಂಚನಗಿರಿದು ಸ್ಕೂಲ್ ಐತೆ. ಬಟ್ಟು ಒಂದೇ ಊರಲ್ಲಿ 3 ಸ್ಕೂಲ್ ನೋಡಿರೋದು ನಾನು ಇಲ್ಲೇ. ಈ ಕಡೆ ಗೌರ್ಮೆಂಟ್ ಸ್ಕೂಲ್ ಐತೆ, ಈ ಕಡೆ ಆದಿಚುಂಚನಗಿರಿ ಮಟ್ಟದ್ದು ಸ್ಕೂಲ್ ಐತೆ. ಒಟ್ಟಿನಲ್ಲಿ ಅದು ಎಲ್ಲ ಹುಡುಗರು ಹೋಗ್ತಾರೆ ಫುಲ್ಲು. ನೋಡಿ ಇಲ್ಲಿ ಯಾವ ಥರ ಐತೆ ಸ್ಕೂಲು ಅಂತ. ಅಲ್ಲಿಂದ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಕೆಲಸಕ್ಕೆ ಟೈಮ್ ಆಗ್ಬಿಡುತ್ತೆ ಅಂತ ಬೇಗ ಹೋಗ್ಬೇಕಲ್ಲ. ಕೆಲಸ ಮಾಡಲೇಬೇಕು. ನಮ್ಮ ಮಿಡ್ಲ್ ಕ್ಲಾಸು ಹುಡುಗರು ಪರಿಸ್ಥಿತಿ ಅದೇ ಅಲ್ವಾ. ಬೋರ್ಡ್ ನೋಡ್ತಾ ಡೈಲಿ ನೋಡಿದ್ನೇ ಬೋರ್ಡ್ ನೋಡಿಕೊಂಡು ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮುಂದೆ ಬರ್ತಾ ಇಲ್ಲೊಂದು ಕಾಲೇಜು ಐತೆ. ಇಲ್ಲಿ ತೋಟಗಾರಿಕೆ ಇಲಾಖೆದು ಕಾಲೇಜು ಐತೆ. ಅದು ಮಾಮೂಲಿ ಹುಡುಗರು ಹೋಗ್ತಾ ಇರ್ತಾರೆ, ಅಲ್ಲೂ ನೋಡಿದ್ದೀನಿ. ಕಾಲೇಜು ಒಳಗಡೆ ಹೋಗ್ಬೇಕು ಪೂರ್ತಿ. ಅಲ್ಲಿಂದ ಮುಂದೆ ಬರ್ತಾ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ನಿಂತಿರ್ತಾನೆ, ಕರ್ಕೊಂಡು ಹೋಗ್ತೀನಿ ಅವನ್ನ. ಒಳ್ಳೆ ಬಜ್ಜಿ ಅಂಗಡಿ ಹತ್ರನೇ ನಿಂತಿರ್ತಾನೆ ಅವನು. ನಿಂತವನೇ ನೋಡಿ ಅಲ್ಲಿ ಕಳ್ಳ ನಿಂತಂಗೆ. ಬಂದೆ ನೋಡ್ಬಿಟ್ಟು ಬತ್ತಾವನೆ. ಬಂದ ಕರ್ಕೊಂಡೆ ಹೋಗ್ತಾ ಇದ್ದೀನಿ. ಮಾತಾಡೋ ಅಂದರೆ ಅಂತಾನೆ. ಅಲ್ಲಿಂದ ನೆಕ್ಸ್ಟು ಇಲ್ವಾಲ್ದ ಹತ್ರ ಬಂದೆ. ಇಲ್ವಾಲ್ದಿಂದ ಮುಂದೆ ಹೋಗ್ಬೇಕು, ತೋರಿಸ್ತೀನಿ ನೋಡಿ ಯಾವ ರೀತಿ ಐತೆ. ಅಲ್ಲೊಂದು ಬಿಲ್ಡಿಂಗ್ ಐತೆ, ಅಲ್ಲಿ ಸಖತ್ತಾಗಿ ಮಾಡೋರೆ ಆ ಬಿಲ್ಡಿಂಗು. ಈಗ ನೋಡಿದ್ರಲ್ಲ ಅದು. ಮುಂದೆ ಹೋಗಿ ಅಲ್ಲಿಂದ ಇಲ್ವಾಲ ಬಂದು ಇಲ್ವಾಲಿಂದ ಲೆಫ್ಟು ತಗೊಂಡು KRS ರೋಡ್ಗೆ ಹೋಗ್ಬೇಕು. ಹೋಗ್ತಾ ಇದ್ದೀನಿ KRS ರೋಡ್ಗೆ. ಇದು ನಮ್ಮ ಇಲ್ವಾಲ ಬಸ್ ಸ್ಟ್ಯಾಂಡು. ಈ ಕಡೆ ಪೊಲೀಸ್ ಸ್ಟೇಷನು, ಈ ಕಡೆ ಎದುರುಗಡೆನೇ ಬಸ್ ಸ್ಟ್ಯಾಂಡು. ಆಪೋಸಿಟು ಅದೇ ಚೆನ್ನಾಗೈತೆ. ಅಲ್ಲಿಂದ ನೆಕ್ಸ್ಟು KRS ರೋಡು. ಈ ಕಡೆ ಸ್ಟ್ರೈಟ್ ಹೋದರೆ ಮೈಸೂರು ಸಿಟಿ ಒಳಗೆ ಹೋಗುತ್ತೆ. ಇದು ನಾವು ಕೆಲ್ಸಕ್ಕೆ ಹೋಗೋ ರೋಡು. ಲೆಫ್ಟ್ ಹೊಡೆದ್ರೆ ಈ ಕಡೆ. ಅಲ್ಲಿಂದ ನೆಕ್ಸ್ಟು ಮುಂದೆ ಹೋಗ್ತಾ ಎಲ್ಲ ನೋಡಿಕೊಂಡು ಮಾಮೂಲಿ ಡೈಲಿ ಹೋಗಿದ್ದು ರೋಡಲ್ಲೇ ಹೋಗ್ಬೇಕಲ್ಲ. ನಮಗೂ ಬೇಜಾರು ಇಳಿದೋಗ್ಬಿಡೈತೆ ಡೈಲಿ ಅದೇ ರೋಡು ಹೋಗೋದು. ಇಲ್ಲಿಂದ ಬಂದು ತಿರ್ಗಾ ಪುನಃ ಲೆಫ್ಟ್ ತಗೋಬೇಕು. ಇಲ್ಲಿಂದ ಲೆಫ್ಟ್ ತಗೊಂಡು ಮುಂದೆ ಹೋಗಿ ಅಲ್ಲೋ ಒಂದು ರೈಟ್ ತಗೋಬೇಕು. ಫುಲ್ಲು ಸ್ಟ್ರೈಟ್ ಹೋದರೆ ಆಮೇಲೆ ಮೈಸೂರು ಸಿಟಿ ರೋಡ್ಗೆ ಎಂಟ್ರಿ ಆಯ್ತದೆ, ಅದೂ ಹೈವೇಗೆ. ಅಲ್ಲಿಂದ ಪುನಃ ವಾಪಸ್ ಬರ್ಬೇಕು. ಆ ಕಡೆಯಿಂದ ಬಳಸೋದು ಅಂದ್ಬಿಟ್ಟು ನಾವು ಈ ಕಡೆಯಿಂದ ಹತ್ರ ಇದೆ ಅಂದ್ಬಿಟ್ಟು ಹೋಗೋದು. ಈ ಕಡೆಯಿಂದ ಯಾವಾಗ್ಲೂ ಕೆಲ್ಸಕ್ಕೆ ಹೋದ್ರೆ, ಇಲ್ಲ ಮೈಸೂರು ಸಿಟಿಗೆ ಬಂದ್ರೆ ನಾವು ಇದೇ ರೋಡಲ್ಲಿ ಬರೋದು. ಇಲ್ಲಿಂದ ಲೆಫ್ಟು ತಗೋಬೇಕು. ಇಲ್ಲಿಂದ ಇಲ್ಲೊಂದು ಬಿಲ್ಡಿಂಗ್ ಐತೆ, ಅದು ಎಷ್ಟು ಫ್ಲೋರ್ ಐತೆ ಅಂತ ಹೇಳಿ ನೋಡೋಣ, ಗೊತ್ತಾಗುತ್ತೆ. ಅದು ನನ್ನ ಕೆಲಸಕ್ಕೆ ಸೇರ್ಕೊಂಡತಿಂದನೂ ಕಟ್ತಾನೆ ಅವರೇ ಅದನ್ನ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ಲಿ. ನೋಡಿ ಅಲ್ಲಿ ಹೇಳಿ ಎಷ್ಟು ಫ್ಲೋರ್ ಇದೆ ಅಂತ. ಯಾವ ಬಿಲ್ಡಿಂಗು ಅನ್ನೋದೇ ಗೊತ್ತಾಗಲ್ಲ. ಇದು ಯಾವ ಥರ ಕಟ್ತಾವ್ರೆ ಏನು ಅದೇ ಗೊತ್ತಿಲ್ಲ. ನೋಡಿ ಹೇಳಿ ನೋಡೋದು ಎಷ್ಟು ಫ್ಲೋರ್ ಇದೆ ಅದು ಅಂತ. ಹಾಗೆ ಅದನ್ನೆಲ್ಲ ನೋಡ್ತಾ ಮುಂದೆ ಬಂದರೆ ಇಲ್ಲಿ ಬೆಮೆಲ್ ಸರ್ಕಲ್ಲು. ಬೆಮೆಲ್ ಅಂದರೆ ಮಾಮೂಲಿ ಆರ್ಮಿದೆಲ್ಲ ಗಾಡಿ ತಯಾರಾಗುತ್ತಲ್ಲ ಆ ಸರ್ಕಲ್ ಇದು. ಅಲ್ಲಿಂದ ಮುಂದೆ ಹೋಗ್ತಾ ನೋಡ್ಕೋತಾ ಇಲ್ಲಿ ಮಾಮೂಲಿ ಯಾವುದೋ ದೊಡ್ಡ ಟ್ರಕ್ಗಳೆಲ್ಲ ನಿಂತಿದ್ದಾವೆ ನೈಟು ಹೋಗ್ಬೇಕಾದ್ರೆ. ಈಗೆಲ್ಲ ಖಾಲಿ ಆಗ್ಬಿಟ್ಟೈತೆ. ಇಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಇದು ಇನ್ಫೋಸಿಸ್ ರೋಡು. ನೋಡಿ ಯಾವ ಥರ ಐತೆ ಅಂತ. ಇನ್ನೊಂದು ಸ್ವಲ್ಪ ರೋಡು ಅಂದರೆ ಟ್ರಕ್ಕು ಜಾಸ್ತಿ ಎಲ್ಲ ಓಡಾಡ್ತಾವಲ್ಲ, ಎಲ್ಲ ಕಿತ್ತೋಗ್ಬಿಟ್ಟೈತೆ ಇದು ರೋಡು. ನೈಟ್ ಅಂತೂ ಹಿಂಸೆ. ಇಲ್ಲಿ ಲೈಟ್ ಇಲ್ಲ ಏನಿಲ್ಲ. ಮುಂದೆ ಬರ್ತಾ ಸ್ವಲ್ಪ ಒಂಚೂರು ಹಿಂಸೆ ಆಗುತ್ತೆ ಅಲ್ಲಿ ಬರಬೇಕಾದ್ರೆ. ಅದರಿಂದ ಮುಂದೆ ಬಂದರೆ ಇದು L&T ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ರೋಡ್ ಸೈಡೇ ಗಾಡಿ ನಿಲ್ಲಿಸೋರೆ. ಎಷ್ಟು ಜನ ಹೋಗ್ಬೋದು ಅಂತ ನೀವೇ ಗೆಸ್ ಮಾಡಿ ಎಷ್ಟು ಗಾಡಿ ಇದೆ ಅಂತ ಇಲ್ಲಿ. ಇದನ್ನು ಮುಂದೆ ಬರ್ತಾ ಇನ್ಫೋಸಿಸ್ ನೋಡಿ ಯಾವ ಥರ ಕಾಣಿಸ್ತದೆ. ನಮ್ಮ ಜಾಗ್ವಾರು ಫಿಲಮು ಮತ್ತು KGF 2 ಆಲ್ಮೋಸ್ಟ್ ಇಲ್ಲೇ ಆಗಿರೋದು ಸ್ವಲ್ಪ ಭಾಗ. ನೋಡಿ ಬಿಲ್ಡಿಂಗು ಯಾವ ರೀತಿ ಇದೆ. ಮುಂದೆ ಇರೋದೇ L&Tದು ಇಂಜಿನಿಯರಿಂಗ್ ಆಫೀಸ್ ಅದು. ನೋಡಿ ಇದು ಯಾವ ರೀತಿ ಗೇಟೇ
ಯಾವ ರೀತಿ ಐತೆ ಅಂತ. ಇದ್ರ ಪಕ್ಕದಲ್ಲೇ ಇರೋದೇ KGF 2 ಚಿತ್ರೀಕರಣ ಆಗಿರೋ ಬಿಲ್ಡಿಂಗು. ಅದನ್ನು ನೋಡ್ತಾ ಮಾಮೂಲಿ ನಮ್ಮ ಹೋಗುವಂಥ ಜಾಗ ಬಂತು. ಫ್ಲ್ಯಾಗ್ ನೋಡಿ ಯಾವ ರೀತಿ ಹಾರ್ತಿದೆ ಅಂತ. ಅದೊಂದೇ ಅಲ್ಲಿರೋದು ಫ್ಲ್ಯಾಗು, ಯಾವಾಗಲೂ ಹಾರಾಡ್ತಾ ಇರ್ತದೆ ಅಲ್ಲಿ. ಅದರಿಂದ ಮುಂದೆ ಬಂದರೆ ಇಲ್ಲೊಂದು ಗೇಟ್ ಐತೆ. ಈ ಬಿಲ್ಡಿಂಗ್ನ ಯಾವ ರೇಂಜಲ್ಲಿ ಮಾಡವ್ರೆ ಅಂದರೆ ಮೇಲಿಂದ ಇನ್ಫೋಸಿಸ್ ಅಂತಲೇ ಕಾಣಿಸ್ತದೆ. ಆವಾಗಲೇ ಇಂಜಿನಿಯರ್ಗಳು ಆ ರೀತಿ ತಲೆ ಉಪಯೋಗಿಸ್ತಾರೆ ಅಂದರೆ ಲೆಕ್ಕ ಹಾಕಿ. ಇನ್ನು ಮುಂದೆ ಬಂದರೆ ಈ ಕಡೆ ರೈಟ್ ಹೋದರೆ ಸಿಟಿಗೆ ಹೋಗುತ್ತೆ, ಲೆಫ್ಟ್ ಹೋದರೆ ನಾವು ಕೆಲಸ ಮಾಡೋ ಜಾಗಕ್ಕೆ ಹೋಗ್ತೀವಿ. ಹಾಗೆ ನೋಡ್ಕೊತ ಮುಂದೆ ಬಂದೆ ಈ ಕಡೆ ಒಂದು ಕೇನ್ಸ್ ಅಂತ ಕಂಪ್ನಿ ಐತೆ. ಅದೊಂದು ಇದು ಮಾಮೂಲಿ ಇನ್ಫೋಸಿಸ್ಗೆ ಹೋಗುವಂಥ ಎಂಟ್ರೆನ್ಸ್ ಗೇಟ್. ಇದು ಯಾವ ರೀತಿ ಐತೆ ನೋಡಿ ನೀವೇ. ಎಂಟ್ರೆನ್ಸ್ ಗೇಟಿಂದನೇ ಹೋಗೋದು, ಇದರಿಂದ ಎಲ್ಲ ಕೆಲಸಕ್ಕೆಲ್ಲ ಹೋಗೋರು. ಹಾಗೆ ಇಲ್ಲೊಂದು ಟೀ ಕ್ಯಾಂಟೀನ್ ಐತೆ. ಎಲ್ಲ ಆಫೀಸ್ ಬರೋರೆಲ್ಲ ಇದೆ ಕ್ಯಾಂಟೀನ್ಗೆ ಹೋಗೋದು. ಯಾವಾಗಲೂ ಜನ ತುಂಬ್ದಂಗೆ ಇರ್ತಾರೆ ಅಲ್ಲಿ. ಅದರಿಂದ ಮುಂದೆ ಮತ್ತೆ ಈ ಕಡೆ ಹೋದರೆ ಸಿಟಿ ಎಂಟ್ರೆನ್ಸ್ ಆಗುತ್ತೆ, ಈ ಕಡೆ ಹೋದರೆ KRS ರೋಡು. ಹಾಗೆ ಇನ್ಫೋಸಿಸ್ ಬಿಲ್ಡಿಂಗ್ ಐತೆ ಇಲ್ಲೂ. ಯಾವ ಬಿಲ್ಡಿಂಗ್ ಅಂದರೆ ರೂಮ್ಗಳು, ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಇಲ್ಲೇ ರೂಮ್ಗಳೈತೆ ನೋಡಿ. ಅಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಐತೆ ಅಂದರೆ ಅಲ್ಲಿ ಕಡೆಯಿಂದನೂ ಇನ್ಫೋಸಿಸ್ ಒಳಗೆ ಎಂಟ್ರಿ ಆಗ್ಬೋದು, ಆದರೆ ನಮ್ಗೆ ಬಿಡಲ್ಲ ಒಳಗಡೆ. ಆ ಕಡೆ ರೋಡಿಂದ ಬಂದರೆ ನನಗೊಂದು ಸ್ವಲ್ಪ ಹತ್ರ ಆಗುತ್ತೆ, ಆದರೆ ಬಿಡಲ್ಲ. ಅದು ಐತಿದಂಗೆ ಬಂದೆ. ಇನ್ನು ನೆಕ್ಸ್ಟು ನಮ್ಮ ಕಂಪ್ನಿ ಹತ್ರಕ್ಕೆ ಬಂದೆ. ಕಂಪ್ನಿ ಹತ್ರ ಗಾಡಿಗಳೆಲ್ಲ ಆಚೆಲೈತೆ ಪೂರ್ತಿ. ಇವತ್ತು ಏನಕ್ಕೆ ಗೊತ್ತಿಲ್ಲ, ಮಾಮೂಲಿ ನಿಲ್ಲಿಸ್ತಾರೆ, ಆದರೆ ಇವತ್ತು ಜಾಸ್ತಿನೇ ಇತ್ತು. ಬಂದೆ, ಇದೇ ನೋಡಿ ನಾವು ಕೆಲಸ ಮಾಡೋವಂಥ ಜಾಗ. ಹಾಗೆ ನೋಡಿಕೊಂಡು ಮುಂದೆ ಇನ್ನು ಕೆಲಸಕ್ಕೆ ಹೋಗಬೇಕು. ಇನ್ನು ಸಂಜೆ ಸಿಗೋಣ, ಬಾಯ್. ನೈಟು ಇನ್ನು ಕೆಲಸ ಮುಗೀತು 10:30ಗೆ. ನಾವು ಹೋಗೋಣ ಅಂತ ಹೋಗ್ತಾಯಿದ್ದೀನಿ, ಮನೆಗೆ ಹೋಗ್ಬೇಕಲ್ಲ ಹೋಗ್ತಾಯಿದ್ದೀನಿ. ನೈಟು ಅಂದರೆ ಯಾರೂ ಇರೋದಿಲ್ಲ, ತೋರಿಸ್ತೀನಿ ನೋಡಿ ಆ ಸಾಗರಕಟ್ಟೆ ನೈಟ್ ಟೈಮಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ಹಾಗೆ ಮುಂದೆ ಇನ್ಫೋಸಿಸ್ ಗೊತ್ತಲ್ಲ ನಿಮ್ಗೆ, ಅದೇ ರೋಡಲ್ಲಿ ಹೋಗೋದು ನಾನು. ನೈಟ್ ಟೈಮ್ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಇಲ್ಲಿ ಚೆನ್ನಾಗೈತೆ ಒಟ್ಟಿನಲ್ಲಿ. ಒಳಗಡೆ ಅಂತೂ ಇನ್ನೂ ಸಖತ್ತಾಗೈತೆ. ನೋಡಿದ್ದೀನಿ ಒಂದಪ್ಪ, ಕರ್ಕೊಂಡು ಹೋಗ್ತೀನಿ ಒಂದಿನ ನೋಡೋಣ. ಅದಕ್ಕೂ ಒಂದಿನ ಬಿಟ್ಟರೆ ನೋಡ್ತೀನಿ, ಹೇಳ್ತೀನಿ ನಿಮ್ಗೆ ಯಾಕೂ ನೋಡಿ. ಇನ್ನು ಹೋಗ್ತಾ ಮುಂದೆ ಒಬ್ಬನೇ ಹೋಗ್ಬೇಕು. ಜೊತೆಯಲ್ಲಿದ್ದ ನಮ್ಮ ಫ್ರೆಂಡು, ಅವರು ಯಾಕೋ ಕೆಲಸ ಬಿಟ್ಬಿಟ್ರು. ನಾವು ಒಬ್ಬರೇ. ನೈಟ್ ಅಂದರೆ ಯಾರೂ ಇರೋದಿಲ್ಲ ನಾವು ಹೋಗೋ ಟೈಮಲ್ಲಿ. ಇಲ್ಲಿ ನೀವೇ ನೋಡಿ ಯಾವ ಥರ ಐತೆ ಅಂತ. ಮೊದಲೇ ಹೇಳಿದ್ನಲ್ಲ ಸಾಗರಕಟ್ಟೆ ಹತ್ರ ಯಾವ ಥರ ಇರ್ತದೆ ತೋರಿಸ್ತೀನಿ ಅಂತ. ನೋಡಿ ಇಲ್ಲಿ ಗಾಡಿಗಳೇ ಬರೋದಿಲ್ಲ, ಯಾವುದೋ ಒಂದು ಗಾಡಿ ಬರ್ತಿದೆ, ಅದನ್ನು ಬಿಟ್ಟರೆ ಇನ್ನು ಯಾವ ಗಾಡಿನೂ ಇಲ್ಲ ಇಲ್ಲಿ. ನೋಡಿ ಈಗ ಯಾವ ಥರ ಕಾಣಿಸ್ತಿದೆ ಅಂತ. ನೈಟು ತೋರಿಸ್ತೀನಿ. ಫುಲ್ಲು ಭಯಂಕರ. ಅಲ್ಲೊಂದು ಯಾವುದೋ ಗಾಡಿ ಐತೆ, ಈಗ ಮಾಮೂಲಿ ಡ್ರಿಂಕ್ಸ್ ಮಾಡ್ತಾರಲ್ಲ ಅವರೆಲ್ಲ ಅದೇ ಥರ ನಿಲ್ಸ್ಕೊಂಡು ಮಾಡೋದು. ಅಂದರೆ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ಸ್ವಲ್ಪ ಭಯನೇ ಆಗೋಗುತ್ತೆ. ಯಾರು ಏನೋ ನಿಂತಿರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಒಂದಪ್ಪ ಆಗೈತೆ, ಆದ್ರೂ ನಮ್ಮ ಭಯ ಇದರಿಂದ ನಾವು ಹೋಗ್ಬೇಕು. ನೋಡಿ ಅಲ್ಲಿ ನಿಂತೈತೆ ಗಾಡಿ, ಯಾವುದು ಅನ್ನೋದೇ ಗೊತ್ತಾಗಲ್ಲ. ಹೇಗೆ ಬಂದಿದಪ್ಪ ಸಡನ್ನಾಗಿ ಬಂದುಬಿಟ್ರೆ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ನಮಗೆ ಭಯ ಆಗುತ್ತೆ ಅಲ್ವಾ. ನೋಡಿ ಇಲ್ಲಿ ಯಾವ ಥರ ಕಾಣಿಸುತ್ತೆ. ಒಂದು ಗಾಡಿನಾದ್ರು ಗೊತ್ತಾಯ್ತಾ ನೋಡಿ ನೀವೇನು. ಆದರೂ ತುಂಬ ಭಯ ಆಗುತ್ತೆ ಇಲ್ಲೆಲ್ಲ ಓಡಾಡಬೇಕು ಅಂತಂದರೆ. ಗೊತ್ತಲ್ಲ ಮಾಮೂಲಿ ಮನೆ ಪರಿಸ್ಥಿತಿ ಎಲ್ಲ ಇರ್ತವೆ, ಸಾಲ ಗೀಲ ಎಲ್ಲ. ನೋಡಿ ಇಲ್ಲಿ ಇನ್ನು ಇದು ಬಂದೆ ಮೊದಲೇ ನೋಡೋದಲ್ಲ ಬ್ರಿಡ್ಜು. ಆ ಬ್ರಿಡ್ಜ್ ಪಕ್ಕ ಯಾರೂ ಇರೋದು ಇಲ್ಲ. ಪಕ್ಕ ಅಂದರೆ ಈ ಮಾಮೂಲಿ ಓಡಾಡೋರು ಯಾರೂ ಇರೋದಿಲ್ಲ ಅಂತ. ಮಾಮೂಲಿ ಮೊದಲು ಇರ್ತಿದ್ರು ಒಬ್ಬೊಬ್ಬರು ಡ್ರಿಂಕ್ಸ್ ಮಾಡೋರು, ಕಾರ್ ಗೀರ್ ನಿಲ್ಸ್ಕೊಂಡು ಬೈಕ್ ನಿಲ್ಸ್ಕೊಂಡು ಡ್ರಿಂಕ್ಸ್ ಮಾಡ್ತಾಯಿದ್ರು ಮೊದಲು. ಇನ್ನು ಮನೆ ಹತ್ರ ಬಂದೆ, ಊರಿಗೆ ಬಂದೆ ಹೋಗೋದು. ಇನ್ನೇನು ಮನೆ ಹತ್ರ ಬಂದ್ವಲ್ಲ, ಇಲ್ಲಿ ರೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಜಲ್ಲಿ ಹಾಕೋರೆ. ರೋಡ್ ಅಂತೂ ಮಾಡೇ ಇಲ್ಲ. ಅವತ್ತಿಂದ ಹೇಳ್ತಾನೆ ಇದ್ದೀವಿ, ರೋಡ್ ಅಂತೂ ಆಗಿಲ್ಲ. ಇದು
ಇನ್ನು ಮನೆ ಮುಂದೆ ಹೋಗ್ತಾ ಇದ್ದೀನಿ ಸ್ಕೂಲು ಬಂದೆ ಮನೆ ಹತ್ರಕ್ಕೆ. ಈಗ ಇಲ್ಲೊಂದು ನಾಯಿ ಐತೆ, ಬಡ್ಡಿ ಮಗನ ಕಚ್ಚಕ್ಕೆ ಬರ್ತದೆ ಅದು ಹೋಗ್ಬೇಕಾರೆಲ್ಲವ. ಒಂದೇ ಇದೇ ರೋಡಲ್ಲಿ ನಮ್ಮ ಮನೆಗೆ ಬರೋದು ನೈಟ್ ನೋಡಿ ಯಾವ ಥರ ಇರ್ತವೆ ಅಂತ. ಓಡಾಡೋದು ಭಾರಿ ಕಷ್ಟ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದೆ ಇದೇ ರೀತಿ ತುಂಬ ವೀಡಿಯೋಗಳು ಇರುತ್ತೆ, ನೋಡ್ತಾ ಇದ್ರಿ. ಬಂದೆ ಮನೆಗೆ, ಗಾಡಿ ನಿಲ್ಲಿಸ್ದೆ. ಬಾಯ್, ಗುಡ್ ನೈಟ್.